ನೀನ್ ಮುದ್ದು ಕಂದ ಅಲ್ವಾ, ಇದನ್ನ ಹಿಂಗ್ ಮಾಡ್ಬೇಕಾಯ್ತಾ ಹಂಗ್ ಮಾಡ್ಬೇಕಾಯ್ತಾ. ಆಮೇಲೆ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಪ್ರಪೋಸರ್ ಬಂತು ನಿಮ್ಗೆ? ಯಾವ್ದು ಬಂದಿಲ್ಲ. ಹಂಗಾರೆ ನಾನೇ ಮಾಡ್ಲಾ ಫಸ್ಟು? ನಿಮ್ದು ಯಾವ ಊರು? ಯಾಕೆಂದ್ರೆ ತುಂಬಾ ಅಭಿಮಾನಿಗಳ ಪ್ರಶ್ನೆ ಇದೆ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದೀರಾ ಇವಾಗ. ಏನ್ ಎಜುಕೇಶನ್ ಮಾಡ್ತಾ ಇದ್ರ ಮೇಡಮ್? ಬಯೋಟೆಕ್. ಓಕೆ. ಎಷ್ಟು 10 ಎಪಿಸೋಡ್ ಬಂದಿಲ್ಲ, ಇನ್ನ 3 ಎಪಿಸೋಡ್ ಅಲ್ಲೇ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದೀರಾ. ಬರೀ ಒನ್ ಡೈಲಾಗಿಗೆ ಇದು ಹೆಂಗೆ ಮೇಡಮ್? ಅದ್ ನಮ್ಮ ಡೈರೆಕ್ಟರ್ ಮಹಿಮೆ. ಸೀರಿಯಲ್ ಅಲ್ಲಿ ಅಪ್ಪಂಗೆ ತಕ್ಕ ಮಗಳ. ಹೌದೌದು, ಅಪ್ಪಂಗೆ ತಕ್ಕ ಮಗಳು. ಅವ್ನ ಮುಖ ನೋಡಿದ್ರೆ ಆಗಲ್ಲ ಅಷ್ಟು. ಆದ್ರೂ ಮುಂದೆ ಲವ್ ಆಗುತ್ತೆ ಅನ್ನೋ ರೂಮರ್ ಕೊಟ್ಟಿದ್ದೀರಾ. ಎಲ್ಲ ಹೇಳಿದ್ವಿ, ಜಸ್ಟ್ ಜಗಳದಿದು ನಿಮ್ಗೆ ಸರ್ಕಲ್ ಹಾಕ್ಬೇಕಾದ್ರೆ ಅದೇನೋ ಮಿಸ್ ಆಗುತ್ತೆ. ಮೇಡಮ್ ಹೀರೋಯಿನ್ ಆಗಿದ್ದೀರಾ, ಬರೀ 3 ದಿನಕ್ಕೆ ಎಲ್ಲ ಒಂದು 10 ಎಪಿಸೋಡ್ 30 ಎಪಿಸೋಡ್ ಬಂದ್ರು ಟ್ರೋಲ್ ಆಗೋದ್ ಕಷ್ಟ. ನೀವು ಜಸ್ಟ್ 10 ಎಪಿಸೋಡ್ ಬಂದಿಲ್ಲ, ಇನ್ನ 3 ಎಪಿಸೋಡ್ ಅಲ್ಲೇ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದೀರಾ. ಬರೀ ಒನ್ ಡೈಲಾಗಿಗೆ ಇದು ಹೆಂಗೆ ಮೇಡಮ್? ಅದ್ ನಮ್ಮ ಡೈರೆಕ್ಟರ್ ಮಹಿಮೆ. ನಂದಿದು ಫಸ್ಟ್ ಇಂಟ್ರೊಡಕ್ಷನ್ ಹೆಂಗು ನಿಮಗೆ ಗೊತ್ತಾಗಿದೆ. ಇಂಟ್ರೊಡಕ್ಷನ್ ಸಿಕ್ಕಿದೆ. ಇವಾಗ ಸೀರಿಯಲ್ ಫೀಲ್ಡ್ ಗೆ ಯಾವ ತರ ಎಂಟ್ರಿ ಆದ ನೀವು? ಸೀರಿಯಲ್ ಅಂದ್ರೆ ನಾನು ಆಕ್ಚುಲಿ ಓದ್ತಾ ಇದ್ದೆ. ಏನ್ ಎಜುಕೇಶನ್ ಮಾಡ್ತಾ ಇದ್ರ ಮೇಡಮ್? ಬಯೋಟೆಕ್. ಓಕೆ. ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ. ಸೊ ಹಿಂಗೆ ಆಡಿಷನ್ ಕರೀತಾ ಇದ್ರು. ಹೆಂಗು ನಾನು ನಾರ್ಮಲ್ ರೀಲ್ಸ್ ಎಲ್ಲ ಮಾಡ್ತಾ ಇದ್ನಲ್ಲ, ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದೆ. ಹಾಗಾಗಿ ಆಡಿಷನ್ ಕರೀತಾ ಇದ್ರು. 1-2 ಆಡಿಷನ್ಸ್ ಕೂಡ ಕೊಟ್ಟಿದ್ದೆ. ಅವಾಗ ಇದ್ರದ್ದು ಕೂಡ ಕರೆದ್ರು. ನಾನು ಆಗುತ್ತೋ ಇಲ್ವೋ ಆ ಒಂದು ಥಾಟ್ ಅಲ್ಲೇ ಬಂದಿದೆ. ಅದಾದ್ಮೇಲೆ ಆಕ್ಚುಲಿ ನಾನು ಆಡಿಷನ್ ಕೊಡೋಕ್ಕಿಂತ ಮುಂಚೆ ನನ್ನ ಇಂಪ್ರೆಷನ್ ಹೆಂಗಿತ್ತು ಅಂತಂದ್ರೆ ಎಲ್ಲಾರ್ನು ಆಡಿಷನ್ ಅಲ್ಲಿ ಶ್ರವಣ್ ಸರ್ ಇದ್ದ. ಶ್ರವಣ್ ಸರ್ ಇದ್ರು. ನಿಮ್ಗೆ ಅಂದ್ರೆ ಅವರು ಎಲ್ಲಾ ಹೀರೋಯಿನ್ ಹತ್ರನು ನಾನು ತಿಳ್ಕೊಂಡಿದ್ ಮಟ್ಟಿಗೆ ಏನಾದ್ರೂ ಆ ಟೇಕ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೈತಾರೆ ಅನ್ನೋ ರೂಮರ್ಸ್ ಇದೆ. ಇಲ್ವಾ? ಇಲ್ಲ, ನೀವು ಫಸ್ಟ್ ಹೀರೋಯಿನ್ ಅನ್ಸುತ್ತೆ ಶ್ರವಣ್ ಸರ್ ಬಗ್ಗೆ ಇಲ್ಲ ಅಂತ ಹೇಳ್ತಿರೋದು. ಇಲ್ಲ, ಎಷ್ಟೊಂದ್ ಜನ ನಮ್ ಟೀಮ್ ಅಲ್ಲೇ ಹೇಳಿದ್ದಾರೆ, ಯು ಆರ್ ಸೋ ಲಕ್ಕಿ ಶ್ರವಣ್ ಸರ್ ಬೈಯಲ್ಲ ಅಂತ. ಯಾಕಂದ್ರೆ ಬೇರೆ ಡೈರೆಕ್ಟರ್ ಕಂಪೇರ್ ಮಾಡಿದ್ರೆ ಆಸ್ ಅ ಎಲ್ಡರ್ ಬ್ರದರ್ ಅವ್ರು ನನಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಹೆಂಗೆ ನೀನ್ ಮುದ್ದು ಕಂದ ಅಲ್ವಾ, ಇದನ್ನ ಹಿಂಗ್ ಮಾಡ್ಬೇಕಾಯ್ತಾ ಹಂಗ್ ಮಾಡ್ಬೇಕಾಯ್ತಾ ಅಂತ ಅಷ್ಟು ಒಂದು ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದಾರೆ. ಸೊ ನಂಗೆ ಅದೊಂದು ಈಗ ಒಂದ್ಸಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಬೈದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ನರ್ವಸ್ನೆಸ್ ಆಗೋದು ಅಥವಾ ಮರ್ತೋಗೋದು ಡೈಲಾಗ್ ಅದೆಲ್ಲ ಆಗ್ಬೋದು. ಬಟ್ ನಂಗೇನು ಹಂಗೆ ಅನಿಸ್ಲಿಲ್ಲ. ಅವರು ವೆರಿ ಸಪೋರ್ಟಿವ್. ನನಗೆ ಏನಾದ್ರು ಒಂದು ಬಂದ್ಬಿಟ್ಟು ಇದನ್ನ ಹಿಂಗೆ ಮಾಡು, ಇದನ್ನ ಹಿಂಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಇಂಪ್ರೂವ್ ಮಾಡಿ ಎಲ್ಲ. ನಿಮ್ದು ಯಾವ ಊರು? ಯಾಕೆಂದ್ರೆ ತುಂಬಾ ಅಭಿಮಾನಿಗಳ ಪ್ರಶ್ನೆ ಇದೆ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದೀರಾ ಇವಾಗ. ಬರೀ ಒನ್ ಡೈಲಾಗಿಂದ. ಎಸ್, ನಾನು ಬಂದ್ಬಿಟ್ಟು ಸುಳ್ಯದಿಂದ, ಸುಬ್ರಹ್ಮಣ್ಯ ಹತ್ರ. ಬಟ್ ಇರೋದು ಈಗ ಬೆಂಗಳೂರಲ್ಲಿ. ಅಂದರೆ ನಾನು ಒಬ್ಬಳೇ ಇದ್ದೀನಿ, ಲೈಕ್ ಇಲ್ಲಿ ವರ್ಕ್ ಮಾಡ್ತಾ. ಅಂದರೆ ನಾನು ಎಜುಕೇಷನಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಇದೆ ಇದು ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಈ ತರ ಏನೂ ಸೀರಿಯಲ್ ಬೇಸೇ ಇಲ್ದರೆ ಡೈರೆಕ್ಟ್ ಬಂದಿದ್ದೀರಾ? ಎಸ್, ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ. ಅಂದರೆ ದೇ ವಾಂಟೆಡ್ ಮೀ ಹಿಯರ್ ಆ್ಯಕ್ಚುಲಿ. ಅಂದರೆ ಎಷ್ಟೋ ಕಲಾವಿದರಿಗೆ ಪೇರೆಂಟ್ಸ್ ಸಪೋರ್ಟ್ ಸಿಗಲ್ಲ. ಬಟ್ ಕೆಲವೊಂದ್ಸಲ ನಂದು ಪ್ರೀವಿಯಸ್ ಆಡಿಷನ್ ಕೊಡುವಾಗೆಲ್ಲ ಅಪ್ಪ ಬಂದಿದ್ದಾರೆ ಅಲ್ಲಿಂದ, ಹೆಂಗಿರುತ್ತೆ ಅವಳಿಗೆ ಸಪೋರ್ಟಿವ್ ಆಗಿ ಇರೋಣ ಅಂತ. ಸೊ ಆ ಒಂದು ವಿಷಯದಲ್ಲಿ ಐ ಫೀಲ್ ಸೋ ಲಕ್ಕಿ. ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟಿವ್. ಆ್ಯಂಡ್ ಮೋರ್ ದೆನ್ ದಟ್, ಈಗ 3 ದಿನ ಆಯ್ತಲ್ವ ಎಪಿಸೋಡ್ ಬರ್ತಾ. ಫಸ್ಟು ಅವರು ಎಪಿಸೋಡ್ ರಿಲೀಸ್ ಆಗಿದ ತಕ್ಷಣವೇ ಹಾಟ್ಸ್ಟಾರಲ್ಲಿ ಹೆಂಗೂ ಬರ್ತಾ ಇದೆ, ನೋಡಿದ ತಕ್ಷಣ ನೈಟ್ 9 o'clock ಆಗಿದ ತಕ್ಷಣ ಮತ್ತೆ ಅಲ್ಲೂ ನೋಡ್ತಾರೆ, ಮತ್ತು ರಿಪೀಟ್ ಟೆಲಿಕಾಸ್ಟ್ ಆದರೆ ಅಲ್ಲೂ ನೋಡ್ತಾರೆ. ದೇ ಆರ್ ಸೋ ಹ್ಯಾಪಿ. ಆ್ಯಂಡ್ ಅವ್ರ ಫ್ರೆಂಡ್ಸಿಗೆಲ್ಲ ಅವರೇ ಎಷ್ಟೋ ಜನಕ್ಕೆ ಪಬ್ಲಿಸಿಟಿ ಮಾಡ್ತಿದ್ದಾರೆ, ನನ್ನ ಮಗಳು ಇವಾಗ ಟ್ರೋಲ್ ಆಗ್ತಿದೆಯಲ್ಲ ಡೈಲಾಗ್ನ, ಅದು ಅಭಿಮಾನಿಗಳು ಹೇಳ್ಬೋದಾ? ಅಂದರೆ ಡೈಲಾಗ್ ಹೇಳ್ಬೇಕು ಅಂತ? ಎಸ್, ಓಕೆ. ತಂದೆ ತಲೆಗೆ ಹೊಡಿತಾರೆ, ತಾಯಿ ಬೆನ್ನಿಗೆ ಹೊಡಿತಾರೆ, ಮೇಷ್ಟ್ರು ಕಾಲಿಗೆ ಹೊಡಿತಾರೆ, ಮೇಡಮ್ ಕೈಗೆ ಹೊಡಿತಾರೆ, ಅಮ್ಮು ಎದ್ದೆಗೆ ಹೊಡಿಯೋದು, ಗಾಡಿ ಮುಟ್ಟೋಕ್ಕಿಂತ ಮುಂಚೆ ಎದೆ ಗಟ್ಟಿದೆ ಅಂತ ಮುಟ್ ನೋಡ್ಕೊಳ್ಳೋದು. ಎಷ್ಟು ಹ್ಯಾಪಿ ಇದೆ ಟ್ರೋಲ್ ಆಗ್ತಿದ್ದೀರಾ, ಆಮೇಲೆ ಒಳ್ಳೆ ಫ್ಯಾನ್ ಬೇಸ್ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನನಗೆ ಹಿಂಗೆ ಆಗುತ್ತೆ ಅಂತ ಐಡಿಯಾನೂ ಇರಲಿಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಎಲ್ಲರೂ ಒಳ್ಳೆ ಇದರಲ್ಲಿ ಹೇಳ್ಕೊಡ್ತಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರಲ್ಲ. ಆ್ಯಂಡ್ ಒಳ್ಳೆ ಅಪ್ರೋಚಲ್ಲಿ ಹೋಗ್ತಾ ಇದೆ. ನಿಮಗೆ ಐಡಿಯಾ ಇತ್ತಾ ನಾನು ಒಬ್ಳು ಹೀರೋಯಿನ್ ಆಗ್ತೀನಿ ಅಂತ? ಎಸ್, ನಾನು ಬಂದಾಗ
ನನಗೆ ಆ್ಯಕ್ಟಿಂಗ್ ಕರಿಯರ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಫಸ್ಟಿಂದನೂ. ಬಟ್ ನಾನು ಅವ್ರಿಗೆ ಎಲ್ಲರಿಗೂ ನನಗೆ ಆಡಿಷನಿಗೆ ಕರೆದಾಗೆಲ್ಲ ಹೇಳ್ತಾ ಇದ್ದೆ ನಾನು ಲೀಡ್ ರೋಲ್ ಇದ್ದೇನೆ ಬಿಕಾಸ್ ಐ ಸಮ್ವೇರ್ ಹ್ಯಾಡ್ ಓಕೆ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋದು. ನಾನು ನನಗೋಸ್ಕರ ಅಂತ ಅಲ್ಲ, ಎಷ್ಟೋ ಜನ ಈ ಇದನ್ನು ನೋಡ್ತಿರೋರಿಗೂ ಇರುತ್ತೆ ನಾನು ಇದೇ ಥರ ಒಂದು ಹೀರೋಯಿನ್ ಆಗಬೇಕು ಅಂತ. ಸೊ ನೀವು ಫಸ್ಟ್ ನಿಮ್ಮ ಮೇಲೆ ಬಿಲೀವ್ ಮಾಡಬೇಕು. ಫಸ್ಟ್ ನೀವು ನಿಮ್ಮ ಮೇಲೆ ಬಿಲೀವ್ ಮಾಡಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ಪ್ರೊಡ್ಯೂಸರ್ ಬಗ್ಗೆ ತುಂಬಾ ಹೇಳಬೇಕು. ಶಿ ಇಸ್ ಲೈಕ್ ಎಲ್ಡರ್ ಸಿಸ್ಟರ್ ಥರ. ಯಾಕಂದರೆ ನನಗೆ ಬಂದು ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ್ರು ಒಂದಿನ ವರ್ಕ್ಶಾಪಿಗೆ ಕರೆದು ನೀಟಾಗಿ ಇದನ್ನು ಹಿಂಗೆ ಮಾಡಬೇಕು, ಈ ಥರ ಹಿಂಗೆ ಮಾಡಬೇಕು, ಆ್ಯಂಡ್ ಸೆಟ್ಟಲ್ಲಿ ಹೆಂಗಿರಬೇಕು ಪ್ರತಿಯೊಂದೂ. ಈಗ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಇದ್ದಿದ್ರೆ ಹೇಗೆ ಹೇಳ್ಕೊಡ್ತಿದ್ರು ಹಾಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಹೇಳ್ತಿದ್ನಲ್ವ, ಅವರಿಬ್ರು ಗಂಡ ಅಂತ ಹೆಂಗಿದ್ದಾರೆ ಅಂದರೆ ಸೇಮ್ ಲೈಕ್ ನನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಆಮೇಲೆ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಪ್ರಪೋಸರ್ ಬಂತು ನಿಮಗೆ? ಯಾವುದು ಬಂದಿಲ್ಲ. ಹಂಗಾರೆ ನಾನೇ ಮಾಡ್ಲಾ ಫಸ್ಟು? ಆಕ್ಚುಲಿ ಏನಂದ್ರೆ ಇಲ್ಲಿ ಫುಲ್ ರೌಡಿ ಬೇಬಿ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ಯಾರು ಇಷ್ಟಪಡ್ತಿಲ್ವಾ ನಿಮ್ನ? ಆಬ್ವಿಯಸ್ಲಿ. ಹಂಗಾದ್ರೆ ನಾನೇ ಫಸ್ಟ್ ಪ್ರಪೋಸ್ ಮಾಡ್ತೀನಿ ನಿಮ್ಗೆ. ಇನ್ನು ನಮಗೆ ಅದೇ ಬೇಜಾರು ಅನ್ಸುತ್ತೆ ನಿಮ್ಗಲ್ವಾ, ಇನ್ನು ಯಾರು ಪ್ರಪೋಸ್ ಮಾಡಿಲ್ಲ ಅಂತ? ಇಲ್ಲ. ಬೇಜಾರೇ ಇಲ್ವಾ ಮೇಡಮ್? ಅಯ್ಯೋ, ಓಕೆ. ಅಷ್ಟೇ. ಇನ್ನೇನು ನಿಮ್ ಹೀರೋ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನು ನಿಮ್ಗೆ ಹೀರೋ ಸಿಕ್ಕಿಲ್ಲ? ಹೀರೋ ವಲ್ಲಭ ಬಗ್ಗೆನಾ? ಹ್ಮ್. ಸೊ ಆಸ್ ಅ ಲೈಕ್ ಅಭಿದಾಸ್ ಆಗಿ ಹೇಳೋದಾದ್ರೆ ಈಸ್ ರಿಯಲಿ ಗುಡ್ ಕೋ ಆರ್ಟಿಸ್ಟ್ ಆಗಿ. ತುಂಬ ನನಗೆ ಲೈಕ್ ಏನು ಮಾಡಬೇಕಾದ್ರೆ ಲೈಕ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ಡಿಫಿಕಲ್ಟ್ ಅನಿಸಲ್ಲ. ಆ್ಯಸ್ ಎ ನೋನ್ ಹಳೆ ಫ್ರೆಂಡ್ ಥರನೇ ಎಷ್ಟು ಕಂಫರ್ಟಬಲ್ ಆಗಿದ್ದು ಮಾಡ್ತಾರೆ. ಆ್ಯಂಡ್ ಇನ್ ಕ್ಯಾರೆಕ್ಟರ್ ವಲ್ಲಭ ಬಗ್ಗೆ ಹೇಳೋದಾದರೆ ಆಬ್ವಿಯಸ್ಲಿ ಅಂದರೆ ಸೂರ್ಯಕಾಂತ್ನ ಮಗಳು ನಾನು, ಅವ್ರು ನಂದಕುಮಾರ್ ಮಗ, ಆಪೋಸಿಟ್ ಹೌಸ್. ಸೊ ತುಂಬ ಸಿಕ್ಕಾಪಟ್ಟೆ ಕೋಳಿ ಜಗಳ ಆಡ್ತಾ ಇರ್ತೀವಿ. ಯಾವಾಗ ನೋಡ್ರು ನನಗೆ ಅವ್ನ ಮುಖ ನೋಡಿದ್ರೆ ಆಗಲ್ಲ ಅಷ್ಟು. ಆದ್ರೂ ಮುಂದೆ ಲವ್ ಆಗುತ್ತೆ ಅನ್ನೋ ರೂಮರ್ ಕೊಟ್ಟಿದ್ದೀರಾ? ಎಲ್ಲ ಹೇಳಿದ್ವಿ, ಜಸ್ಟ್ ಜಗಳದಿದು ಒಂದು ಹಿಂಗೆ ಸರ್ಕಲ್ ಹಾಕ್ಬೇಕಾದ್ರೆ ಅದೇನೋ ಹಂಗೆ ಆಗ್ಬಿಡ್ತಪ್ಪ, ಮಿಸ್ ಆಗ್ಬಿಡ್ತು ಅಷ್ಟೇ, ಮಿಸ್ ಆಗ್ಬಿಡ್ತು. ಓಕೆ. ಮುಂದೆ ನೀವು ಸೀರಿಯಲ್ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಎಲ್ಲ. ಹೌದು, ಫ್ಯಾನ್ಸ್ಗೆ ಟ್ವಿಸ್ಟ್ ಕೊಡ್ತಾ ಇದ್ದೀರಾ. ನೋಡೋಣ ಮುಂದೆ ಎಪಿಸೋಡ್ಸ್ ಅಲ್ಲಿ ನಿಮ್ಮ ಸೀರಿಯಲ್ ನ ಏನಕ್ಕೋಸ್ಕರ ನೋಡ್ಬೇಕು? ನಮ್ಮ ಸೀರಿಯಲ್ ಏನಕ್ಕೆ ನೋಡ್ಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಸೀರಿಯಲಲ್ಲೂ ಬರೀ ಯಂಗ್ಸ್ಟರ್ಸು ಅಥವಾ ಇಬ್ಬರು ಫೀಮೇಲ್ಸ್ ಮಧ್ಯೆ ಜಗಳ ಆಗಿರ್ಬೋದು ಆ ಥರ ಬರುತ್ತೆ. ಬಟ್ ಇಲ್ಲಿ ಎರಡು ಮೇಲ್ ಲೈಕ್ ಅಂದರೆ ಈ ಕಡೆ ಫ್ಯಾಮಿಲಿಲೂ ಇಬ್ಬರು ಮೇಲ್ ಇದರಲ್ಲಿ ಈಗೋ ಆಗಿರ್ಬೋದು, ಅವ್ರ ಜಗಳ ಆಗಿರ್ಬೋದು, ಅದು ಬರುತ್ತೆ. ಅದು ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗಿರುತ್ತೆ ಅಂದರೆ ಸೂರ್ಯಕಾಂತ್ ಫ್ಯಾಮಿಲಿ ಅಷ್ಟು ಪ್ರೀತಿ, ಮಗಳಂದರೆ ತುಂಬ ಪ್ರೀತಿ. ನಮ್ಮ ಅಪ್ಪನ ಕ್ಯಾರೆಕ್ಟರಿಗೆ ಮಗಳಂದರೆ ತುಂಬ ಪ್ರೀತಿ ಇರುತ್ತೆ, ತಂಗಿ ಅಂದರೆ ತುಂಬ ಪ್ರೀತಿ ಇರುತ್ತೆ. ಅಂಥ ತಂಗಿನ ಅಷ್ಟು ಪ್ರೀತಿ ಕೊಡ್ತಿರುವಾಗ ಮೋಸ ಮಾಡಿಬಿಟ್ಟು ನಂದಕುಮಾರ್ ಅವರು ಇಲ್ಲಿ ಹೆಂಗೆ ಗೊತ್ತಾಗ್ತಿದೆ ಅಂದರೆ ಬರೀ ನಂದಕುಮಾರ್ ಅವರು. ನಿಮಗೂ ನಿಮ್ಮ ಅಪ್ಪನಷ್ಟೇ ದ್ವೇಷ ಇದೆಯಾ? ಹೌದು, ನಿಮ್ಮ ಪ್ರೋಮೋದಲ್ಲಿ ನೋಡಿದ್ರಲ್ಲ, ಅವನಿಗೆ ಹೊಡೆಯೋಕೆ ಹೋಗ್ಬಿಟ್ಟು. ಎಸ್, ಅಪ್ಪನಿಗೆ ಯಾರು ಏನಾರು ಹೇಳಿದ್ರೆ ಆಬ್ವಿಯಸ್ಲಿ ಅವರಿಗೆ ಸೀರಿಯಲ್ ಅಲ್ಲಿ ಅಪ್ಪಂಗೆ ತಕ್ಕ ಮಗಳ. ಹೌದು, ಅಪ್ಪನಿಗೆ ತಕ್ಕ ಮಗಳು. ನನ್ನ ಅಪ್ಪನ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ, ಆ ಥರ ಮಗಳು. ಮುಂದೆ ನೋಡಿದಂಗೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತವರೆಗೂ ಮಾತಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್.